ಮಾಡ್ಬೇಕಂತವ್ರಿ, ದಾನ ಧರ್ಮಾದಿಗಳನ್ನ ಮಾಡಬೇಕು. ಆದ್ರೆ ಇಲ್ಲಿ ದೊಡ್ಡ ಶ್ರೀಮಂತ ಮನಿ ಬಾಗಿಲ ಮ್ಯಾಗಿಂದ ಬೋರ್ಡ್ ಹಾಕ್ಯಾನ ತದಾನ ಏನ್ರಿ, ನಮ್ಮ ತಂದೆ ಕಾದು ಹಿಡ್ಕೊಂಡು ಯಾರಿಗೂ ಕೂಡ ದಾನ ಧರ್ಮ ಮಾಡಿಲ್ಲ ಎತ್ಕೊಂಡು ಬೋರ್ಡ್ ಹಾಕ್ಯಾನ. ಪರಮಾತ್ಮಗೆ ಸಿಟ್ಟು ಬಂತು. ಯಾವಾಗಿಂದ ಪರಮಾತ್ಮಗೆ ಸಿಟ್ಟು ಬಂತು ಅವಾಗಿಂದ ಪರಮಾತ್ಮನ ಈ ಮಗನ ಬಲಿಯನ್ನು ನಾನೇ ಅಂದ ಭಿಕ್ಷೆ ಬಿಡ್ಕೊಂಡು ಬಂದ್ರೈತೆ ತಂದು ಸ್ವತಃ ಪರಮಾತ್ಮನೇ ಬಂದು ಭಿಕ್ಷಾಂದಿ ಅಂದ ಕೂಡ ಸ್ವಾಮಿ ಮ್ಯಾಲ ಬೋರ್ಡ್ ಓದಿ ಅನ್ನಿ ನಾವು ಓದೇ ಬಂದೀನಿ, ನಮ್ಮ ಮನೆಗೆ ಬಂದೀನಿ ಅಂದವ. ನಿಂದ ಹೆಂಗೆ ಅಂದ ತತದಲ್ಲ, ನಮ್ಮದು ವಾಟ ಹೆಸರು ತತದನ್ನೇ. ಇದು ನಾ ಇಟ್ಟಿದ್ದ ಅಂದ. ಇಟ್ಟಿದ್ದ ಕರೆ ನಾನು ನಿಮ್ಮ ತಮ್ಮನೇ ಆಗ್ಬೇಕು. ನಾನು ಯಾವಾಗಂದ್ರೆ ನಾ ಸಣ್ಣ ಇರ್ಲಕ್ಕಾಗಿ ನಮ್ಮಪ್ಪ ನಮ್ಮನ್ನೆಲ್ಲ ತೊಗೊಂಡು ಈ ಮನೆ ಬಿಟ್ಟಂದ ಹೋಗ್ಯಾನ. ಅದಕ್ಕೆ ಒಂದು ಈ ಸಾಧುವಾಗಿ ಬಿಟ್ಟಿನ, ಒಂದು ಭಿಕ್ಷೆ ನೀಡ್ತಿದ್ರ ಭಿಕ್ಷೆ ನೀಡ್ಸ್ಕೊಂಡು ಹೋಗ್ತೇನೆ, ಇಲ್ಲಾಂದ್ರೆ ನಮ್ಮ ಅಪ್ಪನ ಪಾಲಂದ ಅರ್ಧ ಪಾಲ ನನಗೆ ಕೊಡ್ಬೇಕು ಅಂದ. ಇದು ಭಿಕ್ಷೆ ನೋಡಿದ್ರೆ ಬೇಸಿಯಲ್ಲ ಅಂದ. ಅರ್ಧ ಪಾಲ ಹೆಂಗೆ ಕೊಡಿದ್ರಿ? ನಾ ಭಿಕ್ಷೆನೇ ನೀಡ್ತೀನಿ ಅಂದ. ನೀಡು, ನಾ ಈಗ ನೀಡಲ್ಲ ಅಂದ. ಈಗೆಲ್ಲಿ ನೀಡ್ನ ಮತ್ತು ಯಾವಾಗ ನೀಡ್ತಿ? ನಾಳೆ ಅಂದ ನಮ್ಮ ಏನ್ರಿ ಜ್ವಾಳ ಬಿತ್ತದ ಬೆಳಕ ಏನ್ರಿ ತೆನಿಗಿನಿ ಬಿಟ್ಟಿರ್ತದಲ್ಲ ಜ್ವಾಳದ ತೆನಿ, ಅವಾಗ ಬಾ ನೀಡ್ತೀನಿ ಹೋಗಂದ. ಅದು ಕೂಡ ಆಯ್ತು ಬಿಡು ಅದು ತಗೊಂಡಂದ. ನೀಡ್ತಿಲ್ಲ ಪಕ್ಕ ನೀಡ್ತೀನಿ ಹೋಗು. ಸರಿ ಆಯ್ತು ತಗೊಂಡ ಪರಮಾತ್ಮ ವಾದ. ಮುಂದೆ ಚಂದ ತೆನಿ ಬಿಡ್ತು ಜ್ವಾಳ. ಯಾವಾಗಿಂದ ತೆನಿ ಬಿಟ್ಟಾಗಿಂದ ಬಂದ ನೋಡಪ್ಪ, ಮತ್ತೆ ತೆನಿ ಬಿಟ್ಟಾಗಿಂದ ಬಾ ತಗೊಂಡು ಬಂದಿನಿ, ನೀಡೀಗ ತೆನಿ ಬಿಟ್ಟುಕೊಂಡು ತೆನಿನ ಕೊಯ್ತಿಡ್ಲ ನಿನಗೆ, ನಾಳೆ ರಾಶಿ ಮಾಡ್ತೇನೆ, ರಾಶಿ ಮಾಡಕ್ಕೆ ಬಾ ಹೋಗು. ಆಯ್ತು ತಗೊಂಡು ಅವಾಗೆ ಬರ್ತೀನಿ ತಗೊಂಡು ಮತ್ತು ವಾದ. ಚಂದ ರಾಶಿ ನಡೆದಿತ್ತು, ತೂರಾಕತ್ತಿದ್ರು. ಅವಾಗಿಂದ ಬಂದು ಕುಳನ ಭಿಕ್ಷಾ ಅಂದ. ಇವ ಅಂದ ಮತ್ತು ಜ್ವಾಳ ರಾಶಿ ಮಾಡಕ್ಕೆ ಬಾ ತಂದಿದೆಯಲ್ಲ ಅದಕ್ಕೆ ನಾ ಬಂದೀನಿ, ನೀಡೀಗ. ಅವ ಅಂದ ತೂರದ ಕುಳ್ಳಿ ನೆಲಗ ನಿನಗೆ ನೀಡೋ ನಾವು ನಾಳೆ ನಾವು ಜ್ವಾಳ ಅಂದ ಬಕಾರಕ್ಕೆ ಹಾಕ್ತೀವಿ, ಹಾಗೆ ಹಾಕ್ತೀವಿ, ಅವಾಗ ಬಾ ಹೋಗಮ್ಮ. ಆಯ್ತು ತಗೊಂಡು ವಾದ. ಮುಂದೆ ಒಂದು 4 ದಿವಸದ ಮೇಲಿಂದ ಬಕಾರಕ್ಕೆ ಅಂದ ಜ್ವಾಳ ಹಾಕ್ಲಕತ್ತಿದ್ರು ಆಳು ಮನುಷ್ಯರು. ಏನ್ರಿ ಬಕಾರಕ್ಕೆ ಜ್ವಾಳ ಹಾಕ್ಲಕತ್ತಿದ್ರು ಆಳು ಮನುಷ್ಯರು. ಇವನಿಗೆ ನೆನಪಾಯ್ತು ಮುಂಜಾನೆ, ನಾ ಯಾವ ಟೈಮ್ ಹೇಳಿನ ಕರೆಕ್ಟ್ ಅದೇ ಟೈಮ್ಗೆ ಬಂದ ನಾವು ಸ್ವಾಮಿ. ನಮ್ಮ ಊರನ್ನವ್ರು ಯಾರೋ ಅವನಿಗೆ ಫೋನ್ ಹಚ್ಚಿ ಹೇಳಕತ್ತಂಗೆ ಕಾಣ್ತಾರ. ಏನ್ರಿ ಪರಮಾತ್ಮಗೆ ಯಾರು ಹೇಳ್ಬೇಕ್ರಿ? ಅವನ್ ನೋಡ್ಲಾರ್ದು ಯಾವ್ದದ, ಕೇಳಲಾರ್ದು ಯಾವ್ದದ? ಯಾರೋ ಅವನಿಗೆ ಅಂದ ಫೋನ್ ಹಚ್ಚಿ ಅಂದ ಹೇಳಕತ್ತಂಗೆ ಕಾಣ್ತಾರ. ಅದಕ್ಕೆ ಅಂದ ಅವ ಗ್ಯಾರಂಟಿ ಬಂದೇ ಬರ್ತಾನ. ಅವ ಹೆಂಗೂ ನನಗೆ ಊರಾಗೇನಂತಾರ, ಜಿಪುಣ ಸಾವುಕಾರನೇ ಅಂತಾರ. ನಾ ಇವನಿಗೆ ಜ್ವಾಳ ನೀಡಿದ್ರು ನನಗೆ ಜಿಪುಣ ಸಾವುಕಾರನೇ ಅಂತಾರ, ನೀಡಲಿಲ್ಲ ಅಂದ್ರೂ ನನಗೆ ಜಿಪುಣ ಸಾವುಕಾರನೇ ಅಂತಾರ. ಮತ್ತು ನೀಡ್ಯಾಕೆ ಜಿಪುಣ ಸಾವುಕಾರ ಅನ್ಸ್ಕೊಳ್ಳಿ, ನೀಡ್ಲಾರ್ದೇನೆ ಜಿಪುಣ ಸಾವುಕಾರ ಅನ್ಸ್ಕೋತೀನಿ. ಬಾಯಿಲ್ಲಂದ ಹೆಣ್ತಿ ಯಾಕ್ರಿ ಅಂದ್ಲು. ಈಗ ನಾ ಯಾವ ಟೈಮ್ ಹೇಳಿ ನಾ ಟೈಮ್ ಕರೆಕ್ಟ್ ಸ್ವಾಮಿ ಬಂದಾನ, ಇವತ್ತು ಬಂದ್ರೆ ನಾನು ನೀಡಲೇಬೇಕಾಗದ. ಅದಕ್ಕೊಂದು ಕೆಲಸ ಮಾಡಿ, ನೀನು ಏನು ಕೆಲಸ? ನಾ ಸತ್ತಂಗೆ ಬಿಡ್ತೀನಿ, ಹತ್ತಂಗೆ ಮಾಡೋಣ. ಹೇಳ್ರಿ ನಾ ಸತ್ತಂಗೆ ಮಾಡ್ತೀನಿ, ನೀ ಹತ್ತಂಗೆ ಮಾಡು ಅಂದ. ಆಕಿ ಅಂದ್ಲು ನಿನಗೇನು ಬಂದದ ಅಂಥದ್ದು ಒಂದ್ಲಕ್ಕಿ ತುಂಬಿದ ಮನೆ ನಾ ಯಾಕೆ ಹತ್ತಂಗೆ ಮಾಡಿ, ನೀ ಯಾಕೆ ಸತ್ತಂಗೆ ಬೀಳ್ತಿದ್ದಿ? ಇಲ್ಲ ಅವ ಬಂದಂದ್ರೆ ಅವನಿಗೆ ಜ್ವಾಳ ನೀಡ್ಬೇಕಾಕನ್ನ. ನೀನು ನೀಡು ಒಂದು 2 ಬಗ್ಸಿ ಜ್ವಾಳ ನೀಡಿದ್ರೆ ನಿಂದೇನು ಕಮ್ಮಕ್ಕದ? ಇಲ್ಲ ನನಗಂದ ನಾ ನೀಡ್ಲಾರ್ದೇನೆ ಜಿಪುಣ ಸಾವುಕಾರ ಅನ್ಸ್ಕೋಬೇಕು. ನಾ ಒಟ್ಟು ಅವ ಬಂದು ಅಂದ್ಕೊಂಡು ನಾ ಸತ್ತಂಗೆ ಬೀಳ್ತೀನಿ, ಹತ್ತಂಗೆ ಮಾಡು. ನನ್ನ ಕೈಲಿ ಆಗಲ್ಲ ಅಂದಕ್ಕೆ. ಇಂಥ ತುಂಬಿದ ಮನೆ ನಾಯ ಕಳ್ಳಕ್ಕೆ ಹೋಲಿ ಏನ್ರಿ, ಇದೇ ರಾಶಿ ಮಾಡ್ಕೊಂಡು ಬಂದು ಮನೆ ತುಂಬ ಮಾಲ ಅದ ಏನ್ರಿ, ಮನೆ ತುಂಬ ಅಂದಲ್ಲ. ನಾ ಅಳಂಗಿಲ್ಲ. ಯಾವಾಗ ಸಾವುಕಾರ ಅಂದ ನೀ ಅಳಂಗಿಲ್ಲ ತಗೊಂಡು ನಾಳೆಗೆ ನಿನಗಂದ ಡೈವರ್ಸ್ ಕೊಟ್ಬಿಡ್ತೀನಿ ಅಂದಿವ. ಈಕೆ ಅಂದ್ಲು ಹಳ್ಳಿಲ್ಲ ಅಂದ್ರೆ ಡೈವರ್ಸ್ ಕೊಡ್ತೀಯ ಅಂದ್ಲು. ಹೌದಾ ಕೊಡವನೇ ಅಂದ. ಮತ್ತು ಇದಕ್ಕೆ ನನಗೇನು ಮಾಡ್ತಾ ಬಿಡು, ನಾ ಅಳ್ತೀನಿ ಬಿಡು ಅಂತ ತಗೊಳದು. ಇಟ್ಟು ಅಂದ ಮಾತುಕತೆ ಆಗೋದ್ರಾಗ ಸ್ವಾಮಿ ಬಂದೇ ಬಿಟ್ಟ ಭಿಕ್ಷಾಂದಿ ಅಂದ. ಅವನದ್ರಾಗ ಅದು ಸತ್ತಂಗೆ ಬಿತ್ತದು. ಈಕಿ ಒಂದು ಸೌನ್ ಹಳ್ಳಕತ್ಲು ಏನ್ರಿ, ಒಂದು ಸೌನ್ ಹಳ್ಳಕತ್ಲು. ಯಪ್ಪ ಕೂತಲ್ಲೇ ಸಾವುಕಾರ ಹೋದ್ನಲ್ಲಿ ಅಪ್ಪ ನಾ ಹ್ಯಾಂಗೆ ಮಾಡ್ಲಿಯಪ್ಪ. ಅಲ್ಲೇ ಆಳು ಮನುಷ್ಯರು ಅವು ಗೊತ್ತಿಲ್ಲ ಏನ್ರಿ. ಒಂದು ಸೌನಿಗೆ ಹಳ್ಳಕತ್ಲು. ಅವು ಅಂದ ಬಕಾರಕ್ಕೆ ಜ್ವಾಳ ಹಾಕೋದು ಬಿಟ್ಟು ಓಡಿ ಬಂದು ಯಾಕ್ರಿ ಅವ ಏನಾಯ್ತು, ಏನು ಹೇಳಿ ಅಂತಮ್ಮ, ನಿಮ್ಮ ಸಾವುಕಾರ ಕೂತಲ್ಲೇ ಹೋದ್ನಪ್ಪ ನಾ ಹ್ಯಾಂಗೆ ಮಾಡಲಿ? ಈಕಿ ಹಳ್ಳ ಕತ್ಕೊಂಡು ಇವು ಆಳು ಮನುಷ್ಯನ ಡಾಕ್ಟ್ರ ಅವು ಇದು ಮೂಗಿನ ಬೇಕು ಕೈ ಹಿಡ್ದು, ಮೂಗಿನ ಉಸುಲು ಬಂದು ಹಿಡ್ದು ಮನೆ ದೊಡ್ಡ ಸಾವುಕಾರನ ಹೊಟ್ಟಿ ಏನ್ರಿ. ಸಾವುಕಾರನ ಹೊಟ್ಟಿ ನೋಡ್ರಿ ಪೇಟಿ ಬಾತಿ ಹಂಗೆ. ಈಗ ಕಂಬಾರ ಮನ್ಯಾಗ ಕೊಲಿಮಿ ಹೊಡೆದಂಗೆ ಓಡ್ತಿರ್ತಾವೆ ನೋಡ್ರಿ. ನೀವು ಒಂದೊಂದು ನಿದ್ದೆ ಒದರ್ತದ್ರಿ ಅವಕ್ಕರ್ದು. ಅಬಾಬಾಬಾ ಕೇಳಬೇಕು ನೀವು. ಯಾವಾಗ ಇಟ್ಟು ಹತ್ತಿರದ ಹೊಟ್ಟೆ ಬಿಟ್ಟುಕೊಂಡು ಕುಂತಿದ್ದ, ಹೋಗಿದ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಹೊಟ್ಟೆ ಬಿಗಿ ಹಿಡ್ದ. ಇವು ಆಳು ಮನುಷ್ಯರಂದು ಅವರ ಸಾವುಕಾರ ಹೋಗಿದ್ದೆ ಕರೆ ಹೇಳ್ತೀನಿ. ಕಡೆ ಆಳು ಮನುಷ್ಯರು ಹಳ್ಳಕತ್ತು, ಅಕ್ಕಿ ಹಳ್ಳಕತ್ತು. ಇದು ಎಲ್ಲ ಧ್ವನಿ ಕೇಳ ಓಣ್ಯಾಗಿನ ಮಂದಿ ಅಯ್ಯೋ ಸಾವುಕಾರ ಐತಂಗಿನ ಮುಂಜಾನೆ ಹೋಗಿ ಇಲ್ಲೇ ಕೂತಿದ್ನೇವ. ಆಕಿ ಬಂದಾಳದು ಬೇರೆ ಏನ್ರಿ. ಸತ್ತವ್ರ ಮನೆಯವ್ರಿಗಿಂತ ಮಗ್ಳ ಮನೆಯವ್ರಿಗೆ ದುಃಖ ಭಾಳ. ಒಂದು ಸಾವಿರ ಮೊದಲು ಮೈ ತೊಗೊಳ್ಳಾರ್ದೆ ಒಮ್ಮೆ ಹೋಗಿ ಹತ್ತು ಬರೋದು. ಮೈ ತೊಗೊಂಡು ನಾಷ್ಟ ಇಷ್ಟ ಮಾಡಿ ಗಟ್ಟಿಯಾಗಿ ಮತ್ತೆ ಹೋಗಿ ಅಲ್ಲಿ ಕುಂದ್ರದು.
ಏನು ಅಳೋದಿಲ್ಲ ಕರೆಯೋದಿಲ್ಲ ಸುಮ್ಮ ಹೋಗೋಣ ಇದು ದಸ್ತಿ ಹಿಡ್ಕೊಂಡು ಅಂದ್ರೆ ಯಾವಾಗ ಕೇಳ್ತಾಳ ಯಾವಾಗ ಬೀಗಿತ್ ಬಂದು ಯಾವಾಗ ಕೆಳಗಿಲ್ಲ ಇದು ಬರೇ ನೋಡೋದು. ಇವು ನೋಡ್ತಾವಲ್ಲ ತಗೊಂಡು ಅವು ಸತ್ತವ್ರ ಮನೆ ನೋಡಿ ಸುಮ್ಮನೆ ಹೊಡ್ಕೊಂಡು ಅವು ಅಳೋದು. ಪರಿಸ್ಥಿತಿ ದೊಡ್ಡ ಹೈರಾಣ ಏನ್ರಿ. ಮಂದಿ ನೋಡ್ಲೆ ತಗೊಂಡ್ರೆ ಅಳ ಪರಿಸ್ಥಿತಿ ಬರ್ತದ. ನೀವಿದ್ರಿಂದ ನೀವೇನು ಅಳವ್ರನ್ನಲ್ಲ ಬಿಡೋರ್ನಲ್ಲ ದೂರ ಕೂತು ಮೂಗಿ ಒಂದು ಸೆರಗ್ ಹತ್ಕೊಂಡು ಕುಂದ ಅವು ಗಂಡ್ಮಕ್ಳದ್ದು ಅವ್ರದ್ದೇನಿಲ್ಲ. ಅವ್ರು ಅಗದಿ ಹೊರಗೆ ಉಪ್ಪಿಟ್ಟು ಹೊಡ್ಕೋತ ಬೀಡಿ ಗಿಡಿಸಿ ಅದಕ್ಕೋತ ತೊಂಬ ಹಂಗೆ ಎಣ್ಣೆ ಹೊಡ್ಕೋತೆ. ಅವ ಎಣ್ಣೆ ಹೊಡೆದ ನಿಷೇಧ ಸಾವುಕಾರ ಭಾರಿ ಮನುಷ್ಯ. ಅದು ಇದ್ದಾಗಿದ್ದು ಕೊಡ್ದಿರ್ತಾನ ಏನ್ರಿ. ಕುಡ್ದು ನಿಷೇಧಾಗ ಸಾವುಕಾರ ಭಾರಿ ಮನುಷ್ಯ, ದೇವ್ರಂತ ಮನುಷ್ಯ ಕಾಕಾರ ಏನ್ರಿ. ಅವಂದು ಬೇರೆ ನಿಷೇಧ ನಳು, ನಿಮ್ಮದು ಬೇರೆ, ನೀವು ಸುಮ್ಮ ಅಳವ್ರಲ್ಲ ಅಟ್ಟೆ ಮೋಯಿ. ನಿಮ್ಮದು ಬೇರೆ, ನೀವು ಸುಮ್ಮ ಅಳವ್ರಲ್ಲ ಅಟ್ಟೆ ಮೋಯಿ. ಪಾಪಿದು ಸಾವುಕಾರನ ಸತ್ತಾನನ ಸುದ್ದಿ ಕೇಳು ಓಣ್ಯಾಗ ನಾ ಕೂಡು ನೀ ಕೂಡು ಮೊದಲು ಎಲ್ಲ ಹೆಣ್ಮಕ್ಳೆಲ್ಲ ಬಂದು ಒಂದು ಸೌನ್ ಅಳೋದೇನು ಕರೆಯೋದೇನು ಊರಾಗೆಲ್ಲ ಹಿರಿಯರು ಬಂದು ಮಕ್ಳಿಗೆ ಫೋನ್ ಹಚ್ಚ್ರಿ, ಹೆಣ್ಮಕ್ಳಿಗೆ ಫೋನ್ ಹಚ್ಚ್ರಿ, ಇವ್ರು ಬೀಗ್ರಿ ಎಲ್ಲಾರು ಅಲ್ಲಾರ ಇಲ್ಲಾರ ಎಲ್ಲ ಕಡೆ ಫೋನ್ ಹಚ್ಚೋದ್ರು. ಎಲ್ಲ ಕಡೆ ಬಂದರು ಇದಕ್ಕೆ ತೊಳೆದು ಚಂದ ಕುಂದರ್ಸೋದು ಇದಕ್ಕೆ ಏನ್ರಿ. ಅವ ಪಾಪ ಅವ ಭಿಕ್ಷಾ ಅಂದಿ ಎತ್ಕೊಂಡು ಬಂದಲ್ಲ. ಅವಾಗಂದ ಆಕೆ ಹೆಣ್ಮಗಳಂದು ನನಗೆ ಅಣ್ಣೆ ಸತ್ತಾನ, ಈಗ ಎಲ್ಲಿ ನೀಳೆಯಪ್ಪ, ಮುಂದೆ ಯಾವಾಗರೆ ಬಾ ಯಪ್ಪ ನಿನಗೆ ನೀಡ್ತೀನಿ ಅತಿಕೆ ಅಂದು ಕೂಡ ಆಯ್ತವ್ವ ಬರೋ ಬಂದೀನಿ. ದೊಡ್ಡ ಶ್ರೀಮಂತ ದೊಡ್ಡ ಹಿರಿಯ ಮನುಷ್ಯ ಸತ್ತಾನಂದ್ರೆ ಕಣ್ಣಾರಿಗೆ ನೋಡಿ ಕಿವಿಯಾರಿಗೆ ಕೇಳಿ ಹಂಗೆ ಹೆಂಗೆ ಹೋಗ್ಲಿಯವ್ವ ಹೆಂಗೂ ಬರೋ ಬಂದೀನಿ. ಅವನಿಗೆ ಮಣಕ್ಕೆ ಹೊಟ್ಟೆ ಹೋಗಿ ಎತ್ತಿಕೊಂಡು ಕಟ್ಟಿಗೆ ಕೂತವ. ಅವ ಸ್ವಾಮಿ ಕಟ್ಟಿಗೆ ಕೂತನ್ರಿ. ಮತ್ತು ಹೆಂಗೂ ಬರೋ ಬಂದಿನಿ ಮಣಕ್ಕೆ ಹೊಟ್ಟೆ ಹೋಗ್ತೀನಿ ಅವನ ಹೋಗಿ ಕಟ್ಟಿಗೆ ಕೂತಿದು. ಯಾವಾಗ ಕಟ್ಟಿಗೆ ಕೂತು ಇದು ಕುಂದ್ರಿಸಿದ್ರಲ್ಲ ಎತ್ತರಕ ಜರ ಕಣ್ಣು ಬಿಟ್ಟು ನೋಡ್ದ. ಅವ 500 ಅಲ್ಲೇ ಗಗ್ಗರಗಟ್ಟಿಗ್ಯಾನ. ಯಪ್ಪೋ ಅಂದೇವ ಸಾವುಕಾರ. ಯಾವಾಗ ಮತ್ತೆ ಕಣ್ಣು ಮುಚ್ಚದ ಎಲ್ಲ ಹೆಣ್ಮಕ್ಳು ಬಂದರು, ಗಂಡಸು ಮಕ್ಕಳು ಬಂದರು ಊರಾಗ. ಅವರೆಲ್ಲ ಬೀಗರು ಬಿದ್ದರು, ಎಲ್ಲರೂ ಬಂದರು, ಎಲ್ಲರೂ ಬರೋರು ಅಳವರು ಏನ್ರಿ. ಒಂದು ಸಾವನ್ನ ಅಳವರು. ಯಪ್ಪ ನಮ್ಮನ್ನು ಬಿಟ್ಟು ಹೆಂಗೆ ವಾದ್ಯಪ್ಪ ತಿಳ್ಕೊಂಡು ಮಕ್ಕಳು ಹೆಣ್ಮಕ್ಳು ಅಳವ್ರು. ನಮಗೇನು ಹೇಳಾರ್ದೆ ವಾದಿಲು ಯಪ್ಪ ತಿಳ್ಕೊಂಡು ಹೆಣ್ಮಕ್ಳು ಅಳವ್ರು ಏನ್ರಿ. ಏಕೆ ಎದಿರಂದ ನೀ ಹೋಲಾರ್ದೇನೆ ಅಂದ ನೀನು ಕಳ್ಸಲಕತ್ತಾರೋ ಯಪ್ಪ ತಿಗೆ ಏಕೆ ಹೇಳಕ್ಕೆ ಏನು ಮಜಾ ನೋಡ್ಬೇಕು ಆಯ್ತು. ಎಲ್ಲ ಬಂದ್ರು ಬೀಗರು ಬಂದ್ರೆ ಎಲ್ಲರೂ ಬಂದ್ರಿ. ಮೊದಲೇ ದೊಡ್ಡ ಶರೀರ ಎಲ್ಲಿ ಸೂರಿತ್ತಿದ್ದು ಎತ್ತಿಕೊಂಡಂದು 5 ಗಂಟೆ ಆಗಿತ್ತು. ಎತ್ತಾಕತ್ರು ಈಕಿ ಅವನ ಹೆಣ್ತಿ. ಅವ ಸತ್ತಿಲ್ಲ ಅನ್ನೋದು ಗೊತ್ತಿರೋದು ಅವ್ನ ಹೆಣ್ತಿಗೆ ಒಬ್ಬಕ್ಕಿಗೆಲ್ಲ, ಉಳಿದವ್ರಿಗೆ ಎಲ್ಲ ಯಾರಿಗೆ ಗೊತ್ತಿಲ್ಲ. ಯಾವಾಗಿಂದ ಎತ್ರಪ್ಪ ಟೈಮ್ ಐತಿ ಎತ್ರಿ ಕಡೆ ಮಂಗಳಾರತಿ ಮಾಡಿ ಎತ್ತುಕೊಂಡಂದು ಮಂಗಳಾರತಿ ಮಾಡಿದಕ್ಕೆ ಎತ್ತಾಕತ್ರು ಈಕಿ ಹೆಣ್ಮಗಳು. ಅಣ್ಣ ಅವ ಸತ್ತಿಲ್ರಿ ಯಪ್ಪ, ಅವನಿಗೆ ಒಯ್ಬೇಡ್ರಿ ಅಣ್ಣ, ಅವನಿಗೆ ಎತ್ತಬೇಡ್ರಿ ಯಪ್ಪ ತಿಕ್ಕಿ ಇರ್ಲಿ ಅವು ಸಮಾಧಾನ ಮಾಡ್ಕೊ ಅಂದ್ರೆ ಗಂಡ ಸತ್ತು ದುಃಖದಾಗೆ ಹಿಂಗೆ ಆಗ್ಯಾಳ ಹೆಣ್ಮಗಳ ತಿಳ್ಕೊಂಡಂದು ಅವ್ರು ತಿಳ್ಕೊಂಡ್ರೆ ಮಂದಿ ಇರ್ಲಿ ಅವು ಸಮಾಧಾನ ಇರ್ಲಿ ಅಣ್ಣ ಅವ ಸತ್ತಿಲ್ರಿ ಯಪ್ಪ ಆಕೆ ಅಂತಾಳೆ. ಇರ್ಲಿ ಅವ ಎಲ್ಲರಿಗೂ ಒಂದೊಂದು ದಿವಸ ಆಗೋದು ಏನ್ರಿ. ಎತ್ತುದ್ರಾಯ್ತು, ಎತ್ಕೊಂಡಿದ್ದಕ್ಕೆ ಹೊರಗೆ ತಂದು ಇದು ಸತ್ತರೆ ಇದು ಮಾಡ್ಬೇಕಲ್ರಿ ತಂದೆ ವಿಮಾನದಾಗ ಕುಂದ್ರಿಸೋದು. ಅವು ಹೆಣ್ಮಕ್ಳಿಗೆ ಅಂತಳಿಕೆ ತಾಯಿ ಹೆಣ್ಮಕ್ಳಿಗೆಲ್ಲ ಅಂತಾಳ ತಂಗಿ ನಿಮ್ಮಪ್ಪ ಸತ್ತಿಲ್ರಿ ಯವ್ವ ಸಾಯಿಲಾರ್ದನಿ ಎತ್ಕೊಂಡು ಹೊಂಟ್ರ ನೋಡ ತಂಗಿ ಅತಿ ಕೇಳತ್ತಾಳ. ಅವು ಮಕ್ಳೇನಂತ ಇರ್ಲಿ ಅವು ನಮ್ಮ ತಾಯಿದಾಗ ಇಟ್ಟೆ ಪಡ್ಕೊಂಡು ಬಂದ್ವಿ ಇಟ್ಟೆ ಆಕೆ ಹೆಣ್ಮಕ್ಳು ಅಂತಾವ. ಗಂಡು ಮಕ್ಳು ಕೊಳಿಗೆ ಬಿದ್ದಾಳ್ತಾಳ ಮಗ ನಿಮ್ಮಪ್ಪ ಸತ್ತಿಲ್ರಿ ಯಪ್ಪ ಸಾಯಿಲಾರ್ದನೆ ಒಯ್ಲಕತ್ತಾರ ತಮ್ಮ ನೀವರೆ ಹೋಗಿ ಹೇಳ್ರಿ ಯಪ್ಪ. ಪಾಪ ಗಂಡಸ ಮಗಳು ಇರ್ಲಿ ಅವ ನೀನು ಏನ್ರಿ ಹೇಳಿಗಳು ಹೋಗ್ಯ ನಾನು ಏನು ಹೇಳಿಲ್ಲ ಯಪ್ಪ. ಹೇಳ್ತೀನಿ ಇದಕ್ಕೆ ಎತ್ಕೊಂಡು ಹೊಂಟು ಮ್ಯಾಲ ವಿಮಾನದಾಗ ಕೂತಾನ. ಜರ ಕಣ್ಣು ಬಿಟ್ಟು ನೋಡ್ದ ಅವ ಸ್ವಾಮಿ ಮುಂದ್ಯಾನ, ಇವನು ಹೆಣದ ಮುಂದ್ಯಾನ ಯಪ್ಪ ಅಂದ ಮತ್ತೆ ಕಣ್ಣು ಮುಚ್ಚದ. ಹೇಳ್ತೀನಿ ಮಗ ಅಳವ್ರು ಅಳತಾರ ಕರೆಯವ್ರ ಕರೀತಾರ ಹಿಂದೆ ಹೆಣ್ತೀನಿ ನಿನ್ನ ಬಾಯ ಮಣ್ಣು ನಿನ್ನ ಸಾಯಿಲಾರ್ದ್ರೆ ಕುಣಿಗೆ ಒಯ್ಲಕತ್ರಲ್ಲಿ ಅವ್ವ ಈಗರ ಮಾತಾಡು ನಿನ್ನ ಬಾಯ ಮಣ್ಣು ಅದಾಕಿ ಕಟ್ಟಗ್ರಿ ಹಿಂದೆ ಬೈಲಕತ್ತ ಈಗರ ಮಾತಾಡು ಆಕೆ ಅನ್ನೋದು ಎಲ್ಲ ಕೇಳ್ತದ ಇವು ಹಿಂದೆ ಹೆಣ್ಮಕ್ಳು ಗಂಡಸ ಮಕ್ಕಳು ಇರ್ಲಿ ಅವು ಇರ್ಲಿ ಒಯ್ದು ಆಯ್ತು. ಒಯ್ದು ಕುಣಿಮ್ಯಾಗಿಟ್ಟು ಅಂದ್ರೆ ಯಾವನೊಬ್ಬ ಅಂದ ಯಾರಿಗಾರು ಸ್ವಾಮಿಗಳು ಕರೀ ಪಾದಗಳು ಅಲ್ಲಿ ಎಲ್ಲ ಸುತ್ತಮುತ್ತ ಕುಡ್ದಿದ್ದೇ ಇದ್ದು ಅಲ್ಲಿ ಮಣ್ಣು ಕುಡಕ್ಕೂ ಈಗ ಕುಡ್ದಿದ್ದೇ ಇರ್ತಾವ ಏನ್ರಿ. ಅವೆಲ್ಲ ಈಗ ಪಕ್ಕ ರೇಟ್ ಆಗ್ಯಾವ. ಈಗ ಯಾರ್ದಾರೆ ಹೆಂಗೋ ನಮ್ಮ ಅಪ್ಪ ಸತ್ತ ಬಾಟ್ಲಿ ವ್ಯವಸ್ಥೆ ಇಟ್ಟಿದ್ದಿಲ್ಲ ಬಾಟ್ಲಿ ವ್ಯವಸ್ಥೆ ಇದ್ದರೆ ಹೆಣ ತೊಳಿತಾರ
ಮತ್ತು ಅಪ್ಪಿ ತಪ್ಪಿ ಅಂದ್ರೆ ಬಾಟ್ಲಿ ಇರಲಿಲ್ಲ ಹೆಣನೂ ತೊಳೆಯಂಗಿಲ್ಲ ಏನೂ ತೊಳೆಯಂಗಿಲ್ಲ ಹೆಣನೂ ಹೊರಲ್ಲ ಕುಡ್ದಿದ್ದೆ ಹೊರ್ತಾವ ಏನ್ರಿ ಅಪ್ಪಿ ತಪ್ಪಿಂದ ಹೊತ್ಕೊಂಡು ಹೋಗಾಗ ಅವು ಜೋಲಿ ಹೊಡೆದು ಅಂದ್ರೆ ಎಲ್ಲರೂ ಹೆಣ ಕೆಡೋದ್ವಿ ಮತ್ತೆ ಎತ್ತಿ ಕಟ್ಕೊಂಡು ಹೋಗೋದು ಕುಡ್ದಿದ್ದೆ ಇರ್ತಾವ ಯಾವನೋ ಬಂದ ಯಾರಿಗಾರ ಸ್ವಾಮಿಗಳು ಕರಿ ಪಾದ ಇಡಲಿ ಅವು ಕುಡ್ದಿದ್ದ ಅಲ್ಲ ಯಾರಿಗೆ ₹1 ದಾನ ಕೊಟ್ಟವಲ್ಲ ಇದಕ್ಕೆಲ್ಲ ಪಾದ ಇಡ್ತಾವ ನೀನು ಸುಮ್ಮ ಇಡು ಅತ್ತ ಮಣ್ಣಾಗ ಇಡುವ ತಿಳ್ಕೊಂಡೊಂದು ಎಟ್ಟು ಆಯ್ತು ಕುಣ್ಯಾಗ ಕುಂದ್ರಸೋದು ಮತ್ತೆ ಸಣ್ಣಗೆ ಕಣ್ಣು ತೆಗೆದು ನೋಡ್ದ ಅವ 500 ಕುಣಿ ಮುಂದೆ ನಿಂತಾನ ಕಪ್ಪನೆ ಕಣ್ಣು ಮುಚ್ಚದ ಈಕಿ ಬಿಲ್ಲ ಯಕ್ಕ ನನ್ನ ಕೈ ಬಿಡ್ರಿ ಯವ್ವ ಅವ ಸತ್ತಿಲ್ರೇ ಯಕ್ಕ ಹತ್ತಾಳಕ್ಕೆ ಇರ್ಲಿ ಅಕ್ಕ ಇರ್ಲಿ ಸಮಾಧಾನ ಮಾಡು ಅದಕ್ಕೆ ಕೊಟ್ಟು ಸಮಾಧಾನ ಮಾಡ್ಕೊ ಅನ್ನೋದ್ರಿ ಯಾರು ಎಲ್ಲರೂ ಆಕೆ ಕರೆ ಹೇಳೋದ್ರು ಕೂಡ ಸುಳ್ಳೆ ತಿಳ್ಕೊಳಕತ್ತಾವ ಹೇಳ್ತೀನಿ ಮಣ್ಣಾಗಿಟ್ರು ಯಾವನೊಬ್ಬ ಅಂದ ಅವ್ರ ಮನೆಯವ್ರಿಗೆ ಕರಿ ಕೊನೆಗೆ ಮಾರಿ ನೋಡ್ಲಿ ಕರಿ ಅಂತಂದು ಕೂಡ ಎಲ್ಲರೂ ಬಂದ್ರು ಮಕ್ಕಳು ಬಂದು ಹೆಣ್ಮಕ್ಳು ಬಂದು ಈಕಿನೂ ಬಂದ್ಲು ಆಕೆ ಅಂತಾಳೆ ಕುಣ್ಯಾಗ ಕೂತ ನೀವ ಅಗದಿ ಟಿಪ್ ಟಾಪ್ನ್ಯಾಗ ಆಕೆ ಅಂತಾಳೆ ಈಗರ ಮಾತಾಡು ಇಲ್ಲ ನಿನ್ನ ಮಣ್ಣು ಮುಸ್ತಾರ ನೀ ಕರೆನೆ ಹೋಗ್ತಿದ್ದೀನಿ ಮಣ್ಣು ಮುಸ್ತಾರ ನೀ ಈಗರೆ ಮಾತಾಡು ಏನಂದ್ರೆ ಅವ ಸಣ್ಣ ಕಣ್ಣು ತೆಗೆದು ನೋಡ್ದ ಅಲ್ಲೇ ಅವ ಇವನು ಹೆಂಡತಿ ಮಗ್ಲಿ ನಿಂತಾನ ಸ್ವಾಮಿ ಹ್ಯಾಂಗೆ ಕಣ್ಣು ತೆಗಿಬೇಕವ ಹೇಳ್ತೀನಿ ಎಲ್ಲರೂ ಅಂದರೆ ಎಳಿರೋ ಮಣ್ಣು ಎಳಿ ಟೈಮ್ ಇದೆ ಆಯ್ತು ನಾ ಹೇಳಿ ನೀ ಹೇಳಿ ಅನ್ನೋದಕ್ಕೆ ಇಲ್ಲಿಗೆ ಬತ್ತು ಗಪ್ಪೆ ಕೂತದ್ರಿ ಆಕೆ ಹೆಣ್ತಿ ಅಂತಾಳ ಈಗರೆ ಮಾತಾಡು ಹೇಳ್ರಿ ಎಳಿರಿ ಎತ್ತುಕೊಂಡು ಅನ್ನೋದ್ರಾಗ ನಾ ಹೇಳಿ ನೀ ಹೇಳಿ ಅನ್ನೋದ್ರಾಗ ಕುತ್ತಿಗೆ ಬತ್ತು ಮಣ್ಣ ಪಾಪ ಅವ ಸ್ವಾಮಿ ಇದ್ನಲ್ಲ ಪರಮಾತ್ಮ ತಮ್ಮ ಒಂದು 5 ಮಿನಿಟ್ ತಡ್ರಿ ಅವ ಸಾವ್ಕಾರಿಗೆ ಮಾತಾಡ್ಸ್ಬೇಕಾಗ್ಯದ ಅವ ಮೊದಲೇ ಕುಡ್ದಿದ್ದು ನಿಂತಾವಲ್ಲಿ ಸುತ್ತ ಅವಾಗ ಬಾ ಒಂದು ಮುಂಜಾನೆ 6ಕ್ಕೆ ಸತ್ತದ ಈಗ ಮಾತಾಡಿಸ್ತಾನೆ ಹತ್ತದಕ್ಕೆ ಏನು ದೊಡ್ಡ ಪವಾಡ ಪುರುಷ ಸುಮ್ಮ ಹೋಗ ಸ್ವಾಮಿ ಸುಮ್ಮ ಹೋಗು ಅವು ಬೈಲಕತ್ತು ಸ್ವಾಮಿಗೂ ಅಲ್ಲಪ್ಪ ಒಂದು 2 ಮಿನಿಟ್ ಮಾತಾಡಿಸ್ತೀನಿ ಅವನಿಗೆ ಸಾವ್ಕಾರಿಗೆ ಮಾತಾಡಿಸ್ಬೇಕು ಯಾವ ಒಂದು ಮುಂಜಾನೆ ಸತ್ತ ಈಗೇನು ಮಾತಾಡಿ ಸುಮ್ಮ ಹೋಗು ಇಲ್ಲಪ್ಪ 1 ಮಿನಿಟ್ ಟೈಮ್ ಕೊಡ್ರಿ ಅಲ್ಲಿ ಯಾರೋ ಬೇರೆ ನಿಂತಿದ್ದ ಏನು ಕೇಳಕತ್ತಾರ ಒಂದು ಮಿನಿಟ್ ನಿಂತ್ರಿ ಏನಕ್ಕದ ತಡಿ ಅವ್ರು ಏನು ಮಾತಾಡ್ಸಲಿ ಬರ್ರಿ ಸಾವ್ಕಾರ ಅಂದ ಮಾಡ್ದ ಮಣ್ಣಾಗ ಕೂತು ಹೇಳ್ರಿ ಸಾವ್ಕಾರ ಅದಕ್ಕೆ ಮಾಡ್ದ ಅವು ಸುತ್ತ ಮಣ್ಣು ಜೊಗ್ಗವು ಗಾಬರಿ ಅದು ಅಪ್ಪೋ ಸಾವ್ಕಾರ ಅಲ್ಲಕತ್ತದ ನೀ ನನಗೊಂದು ಕಾಳು ಜೋಳ ನೀಡಬೇಡ ಒಂದು ತುಗುಡು ರೊಟ್ಟಿ ನೀಡಬೇಡ ನೀ ಎದ್ದು ಬಾ ಅಂದ ಕೂಡ ನಾವು ಮಣ್ಣಾಗ ಕೂತೇನಂತ ನನ್ನ ತಲೆ ಮೇಲೆ ಕೈ ಟಾಣಿ ಮಾಡಿ ಹೇಳು ಅಂತಾನ ನಾ ಏನು ನೀಡಬಾರ್ದಿಲ್ಲ ನೀಡಂಗಿಲ್ಲ ಅಂದ್ರೆ ನಾ ಎದ್ದು ಬರ್ತೀನಿ ಅಂದ ನೀ ಏನು ನೀಡಬೇಡ ಎದ್ದು ಬಾ ಅಂದ ಅಂದ್ಗಳು ಹೇಳಕ್ಕೆ ಹೆಂಗೆ ಬರ್ತಾರೆ ಕುತ್ಕಿತನ ಹೋಗದಾರ ಎಲ್ಲರೂ ಸುತ್ತಮುತ್ತ ಇದ್ದವ್ರು ಆ ಕಡೆ ಇಟ್ಟು ಮಣ್ಣು ಕೆದರದ್ರು ಎದ್ದು ಓಡಕತ್ಬಿಟ್ಟ ಏನ್ರಿ ಮುಂದೆ ಸಾವ್ಕಾರ ಓಡಾಕತ್ತ ಅವ್ನು ಹಿಂದೆ ಅಂದು ಹೆಣ್ತಿ ಓಡ್ಲಕತ್ತು ಈ ಮಣ್ಣು ಕೊಡ್ಲಕ್ಕೆ ಹೋದವ್ರು ಎಲ್ಲರೂ ಅಲ್ಲಿ ಕುಣಿ ಬಲಿ ಹಾಕಿರ್ತಾರೆ ರೀ ಆ ಗಿಡದ ಕೆಳಗೆ ಈ ಗಿಡದ ಕೆಳಗೆ ಕೂತಿರ್ತಾವಲ್ಲ ಹೌದು ಅಲ್ಲೋಡ್ರು ನಿಮ್ಮ ಸಾವ್ಕಾರ ಓಡಕತ್ತದ ರಣ ಎತ್ತದ ಹಂಗೆ ಹೇಳ್ತೀನಿ ಹಿಂದಿನ ಮಂದಿ ಓಡಿ ಮನೆಗೆ ಬರ್ತದೆ ಯಾಕೆ ಓಡಕತ್ತಿದ್ದಾರೆ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಕುಂದ್ರಿಸಿದ್ರಲ್ಲಿ ಅದಕ್ಕೆ ಯಾವಾಗಿದು ಒಂದು ಸೌನ ಅಂದ ಓಡಕತ್ತು ಓಡಿ ಹಿಂದೆ ಹೆಣ್ತಿ ಓಡಿ ಮನೆಗೆ ಬಂದ್ಕೊಳ್ಳಿ ಹೇಳ್ತೀನಿ ನಿಮ್ಗೆ ಹೆಣ್ತಿ ನಿಂದ್ರಿಸಿ ಅಡ್ಡಾಡ್ ಕೊಟ್ಟು ಗಂಡಗ ನಿನ್ನ ಬಾಯ ಮಣ್ಣು ನಿನ್ನ ಕುಣ್ಯಾಗ ಕುಂದ್ರಿಸಿ ಮ್ಯಾಲ 3 ಮುಲ್ಲಂಗಿ ಊರ್ಲಿ ಏನ್ರಿ ಹೆಣ್ಮಕ್ಳು ಬೈತಾರಿಲ್ಲ ನಿನ್ನ ಕುಣ್ಯಾಗ ಕುಂದ್ರಿಸಿ ಮ್ಯಾಲ ನೆವಣಿ ಬಿತ್ತಲಿ ಒಂದು ಸೌನು ಬೈದ್ಲು ಯಾಕಂದ್ರೆ ನಿನ್ನ ಬಾಯ ಮಣ್ಣು ಊರಾಗ ದೊಡ್ಡ ಸಾವ್ಕಾರ ಸತ್ತಿದೆ ತಿಳ್ಕೊಂಡಂದು ಬರೇ ನೀ ಸತ್ತಂಗ ಮಾಡ್ದನೆ ₹1,00,000 ಮಣ್ಣು ಕರ್ಸ್ತಂದಾರ ನಿನ್ನ ಬಾಯ ಮಣ್ಣು ಏನ್ರಿ ₹1,00,000 ಮಣ್ಣು ಕರ್ಸ್ತಂದಾರ ನೀ ಕರೆ ಏನ್ರಿ ನೀ ಬರೇ ಸುಮ್ಮನೆ ಸತ್ತಂಗ ಮಾಡ್ದನೆ ₹1,00,000 ಮಣ್ಣು ಕರ್ಸ್ತಂದಾರ ಅಂದಕ್ಕೆ ಕರೆ ಕಲಸ ಆಗೋಯ್ತ ಏನ್ರಿ ಹ್ಯಾಂಗ ಜಿಪ್ಕೊಂಡಿರ್ತಾರಂತೀರಿ ಭಾರಿ ಕಂಜೂಸಿರ್ತಾವ ಒಂದೊಂದು ಈ ಲೆಕ್ಕದಾಗ ಏನು ಈಗೇನು ಜಿಪುಣ ಸಾವ್ಕಾರದಿಂದ ಹೇಳಿದ್ನಲ್ಲ ಇದೇ ಲೆಕ್ಕದೊಳಗಿಂದ ಯಾರು ಬರ್ತಾರಂತಂದ್ರೆ ಇಲ್ಲಿ ಪದ್ಮಾವತಿ ಬರ್ತಾಳ ಮನೆತನ ಬಂದಿರ್ತಕ್ಕಂಥ ಒಬ್ಬ ಮಹಾತ್ಮ ಸಾಕ್ಷಾತ್ ಮಲ್ಲಯ್ಯನೇ ಇವ್ರ ಭಕ್ತಿ ಪರೀಕ್ಷೆ ಮಾಡಕ್ಕೆ ಅಂದ ಮಲ್ಲಯ್ಯನೇ ಇವ್ರ ಮನೆಗೆ ಬಂದ ಬದುಕಿನೊಳಗಂದ ಇಂಥ ಎಲ್ಲ ಜಿಪುಣರಂದಾಗ ಇರ್ತಾರ ಯಾವಾಗ ಆ ಮನೆತನಕ್ಕಿಂತ ದೊಡ್ಡ ಶ್ರೀಮಂತನ ಮನೆತನಕ್ಕಿಂತ ಹೋದಾಗ ಏನ್ರಿ ಅಪ್ಪಿ ತೆಪ್ಪಿ ಅಂದ ಯಾವ ಪುರಾಣ ಹಚ್ಚನ ಅವ ಮಾಡ್ತಾನೆ ಹೋಗತ್ತೆ ಕುಣದ ಕಳ್ಸದ್ನತ್ತಂದ್ರೆ ಬಂದಿರ್ತಕ್ಕಂಥ ಮಹಾತ್ಮರಿ ಏನಂತಾರೆ ಗೊತ್ತ್ರಿ ತಮ್ಮ ನಿನಗಿಂದಾದ ಮುಂದಿಲ್ಲ ಏನ್ರಿ ಇಂದು ಆದ ಮುಂದು ಆದ ಅವ ಶ್ರೀಮಂತ ಇದ್ದವನು ಅಟ್ಟು ವಿನಯ ಭಕ್ತಿದಿಂದ ಏನ್ರಿ ನಾವು ಏನಂತೀವಿ ಅದನ್ನೆಲ್ಲ ಮಾಡದ್ನಲ್ಲ
ಅವನಿಗೇನಂತಾರ ಇಂದು ಆದ ಮುಂದೂ ಆದ ತಿಳ್ಕೊಂಡ್ರು. ಆದ್ರೆ ಇವ ಇಂಥವೆಲ್ಲ ಶ್ರೀಮಂತಿಕೆ ಇದ್ದನ್ನು ಕೂಡ ಏನು ದಾನ ಧರ್ಮ ಮಾಡ್ಲಾರ್ದೆ ಏನು ಕಂಜೂಸ್ತನ ಏನು ಮಾಡ್ತಾವಲ್ಲ ಅವಕ್ಕೇನಂತಾರ ನಿನಗಿಂದಾದ ಮುಂದಿಲ್ಲ ಏನ್ರಿ. ಮುಂದಿನ ಜನ್ಮ ಅನ್ನೋದು ನಿನ್ನ ಜಾಗದಾಗ ನಾ ಇರ್ತೀನಿ, ನನ್ನ ಜಾಗದಾಗ ನೀ ಇರ್ತೀವಿ ಏನ್ರಿ. ಇಂದಾದ ನಿನಗೆ ಮುಂದಿಲ್ಲ, ಏನು ಎಂದಿಲ್ಲ ಮುಂದಾದ. ಅತಿ ಬಡವರು ಇರ್ತಾರೆ ಏನ್ರಿ, ಪರಿಸ್ಥಿತಿ ಇಟ್ಟು ಕೆಟ್ಟದ್ದಿರ್ತದಲ್ಲ, ಅತಿ ಬಡತನ ಅಂತಕ್ಕಂಥ ಏನು ಇರ್ತದಲ್ಲ ಅಂಥವ್ರ ಮನೆಗೆ ಅದು ಮಹಾತ್ಮರವಾದ್ರ ನೋಡ್ರಿ. ಒಂದು ಮಾತು ಹೇಳ್ತಾರೆ ನಿಮ್ಮ ಕಡೆಲ್ಲ, ಗಾದಿ ಮಾತು ಹೇಳ್ತಾರಲ್ರಿ, ಮನಿ ನೋಡ ಶ್ರೀಮಂತರ, ಮನ ನೋಡ ಬಡವರ. ಬಡವರದ್ದು ಮನಸ್ಸು ನೋಡೋಕೆ ಚಂದ, ಶ್ರೀಮಂತರದ್ದು ಮನಿ ನೋಡೋಕೆ ಚಂದ. ಮನಿ ನೋಡೋಕೆ ಚಂದ, ಆದ್ರೆ ಬಡವ್ರದಿಂದ ಹೆಂಗದ ತಗೊಂಡ ಕೇಳಿದ್ರೆ ಮನಿ ನೋಡೋಕೆ ಅಂತ ಚಂದ ಇರಂಗಿಲ್ಲ. ಆದ್ರೆ ಬಡವ್ರದ್ದು ಮಾತ್ರ ಮನಸ್ಸು ಅನ್ನತಕ್ಕಂಥ ಚಂದ ಇರ್ತದೆ, ಒಳ್ಳೇದಿರ್ತದೆ. ಈಗ ನಮ್ಮಂಥವ್ರು ಯಾರೇ ಸ್ವಾಮಿಗಳು ವಾದಿವೆ ತಿಳ್ಕೊಂಡದಪ್ಪ